ಪುಷ್ಪ ಅವರೇ ಬನ್ನಿ, ಇಲ್ಲಿ ಮುಂದೆ ಕೂತ್ಕೊಳ್ಳಿ, ಜಾಗ ಇದೆ. ಮ್ಯಾನೇಜ್ರೆ ಪುಷ್ಪೇನ್ ಚಿಕ್ಕವಳಲ್ಲ, ಅವಳು ಗೊತ್ತು ಎಲ್ಲಿ ಕೂತ್ಕೋಬೇಕು ಅಂತ. ನೀವು ಪುಸ್ತಕ ನೋಡಿ. ಅಯ್ಯೋ ಜಾನಕಿ ಅವರೇ, ಇಲ್ಲಿ ಜಾಗ ಐತಲ್ಲ ಅದಕ್ಕೆ ಹೇಳ್ದೆ. ಪರವಾಗಿಲ್ಲ ಬಿಡಿ, ಅವ್ರಿಗೆ ಎಲ್ಲಿ ಇಷ್ಟ ಅಲ್ಲಿ ಕೂತ್ಕೊಳ್ಳಿ. ಪುಷ್ಪಿ ಅಲ್ಲೋಗಿ ಮುಂದೆ ಕೂತ್ಕೋ, ಇಲ್ಲ ಅಂದ್ರೆ ಮ್ಯಾನೇಜರ್ಗೆ ತಲೆನೇ ಓಡಲ್ಲ ಅನ್ಸುತ್ತೆ. ಅಯ್ಯೋ ಬಿಡು ಗೌರಿ, ಇಲ್ಲೇ ಕೂತ್ಕೊತೀನಿ. ಎಲ್ಲಿ ಕೂತ್ಕೊಂಡ್ರೇನು ಇಲ್ಲೇ ಜಾಗ ಸಾಕಾಯ್ತಿದೆ. ಮಾಲಾಶ್ರೀ ಒಂಚೂರು ಜರಿಕು ಆ ಕಡೆಗೆ. ಪುಷ್ಪಕ್ಕ ಈ ಕಡೆ ಜಾಗ ಇಲ್ಲ, ಆ ಕಡೆ ಬನ್ನಿ, ನಮ್ಮ ಅತ್ತೆ ಪಕ್ಕ ಅಲ್ಲಿ ಜಾಗ ಇದೆ. ಹೌದಲ್ವಾ? ಸರಿ ಸರಿ ಕೂತ್ಕೊತೀನಿ ಬಿಡು. ಮ್ಯಾನ್ಗೆ ಡೇಂಜರ್ ಸರ್, ನಮ್ದಿಗೆ ಒಂದು 20,000ಗೆ ದುಡ್ಡು ಬೇಕು, ಅದಕ್ಕೆ ನಮ್ದು ಲೋನ್ಗೆ ಕೊಡ್ತೀರಾ? ಏನು ಮ್ಯಾನ್ಗೆ ಡೇಂಜರಾ? ಏನ್ ಮಾತಾಡ್ತಾ ಇದ್ದೀರಾ ರೇಷ್ಮಾ ಅವರೇ ನೀವು? ಮ್ಯಾನೇಜ್ರೆ ನಮ್ ರೇಷಿ ಮಾತಾಡೋದು ಹಂಗಿಯಾ? ಅವಳು ಹೇಳಿದ್ದು ಮ್ಯಾನ್ಗೆ ಡೇಂಜರ್ ಅಲ್ಲ, ಮ್ಯಾನೇಜರ್ ಅನ್ನೋದನ್ನ ಮ್ಯಾನ್ಗೆ ಡೇಂಜರ್ ಅಂತಂತವಳೆ ಅಷ್ಟೇ. ಓ ಹೌದಾ, ಸರಿ ಸರಿ. ರೇಷ್ಮಾ ಅವರೇ, ನಾನು ಎಲ್ಲ ಬುಕ್ಕು ಚೆಕ್ ಮಾಡ್ತಾ ಇದ್ದೀನಿ. ಹಳೇದು ಯಾವ್ದಾದ್ರು ಬ್ಯಾಲೆನ್ಸ್ ಕಂತುಗಳಿದೆ ಅದನ್ನೆಲ್ಲ ಕಟ್ಟಿಸ್ಕೊಂಡು ಆಮೇಲೆ ಹೊಸ ಲೋನ್ ಬಗ್ಗೆ ಮಾತಾಡೋಣ. ಸರ್ ಹಂಗೆ ಮಾಡಿ. ಶಾಂತಕವ್ರೆ, ನಿಮ್ಮ ಸಂಘದ ಒಟ್ಟು 37,000 ರೂಪಾಯಿ ಕಟ್ಟಬೇಕು, ಎಲ್ಲ ಬಾಕಿನೂ ಸೇರಿ. ನೀವು ಕಟ್ಬಿಟ್ರೆ ಹೊಸ ಲೋನ್ಗೆ ನೀವು ಅಪ್ಲೈ ಮಾಡ್ಬೋದು ನೋಡಿ ನಿಮ್ಮ ಸಂಘದಿಂದ. ಆಯ್ತು ಸರ್, ಕಟ್ತೀವಿ. ಎಲ್ಲ ಮಾತಾಡ್ಕೊಂಡೇ ಬಂದಿದ್ದೀವಿ, ಎಲ್ಲ ದುಡ್ಡು ತಗೋ ಬಂದಿದ್ದಾರೆ. ಎಲ್ಲ ಹಳೆ ಬಾಕಿನೆಲ್ಲ ಕಟ್ಬಿಡ್ತೀವಿ. ಹೊಸ್ದಾಗಿ ಒಬ್ಬೊಬ್ಬರಿಗೆ 25,000ದಂಗೆ ಲೋನ್ ಮಾಡಿಸ್ಕೊಟ್ಬಿಡಿ ಅಷ್ಟೇ ನಮಗೆ. ಆಯ್ತಾಯ್ತು, ಎಲ್ಲ ಕಟ್ಬಿಡ್ತೀರಾ ಈಗ? ಶಾಂತಕ ಏನೇ ಗೌರಿ ರಾಗ ಎಳಿತಾ ಇದೆಯಾ? ದುಡ್ಡು ತಂದಿದ್ಯಾ ತಾನೇ? ಅದೇನಾಯ್ತು ಗೊತ್ತಾ ಶಾಂತಕ, ನಮ್ಮ ಮನೆಯವ್ರು ಕೇಳಿದೆ, ಅದಕ್ಕೆ ಸ್ವಲ್ಪ ದುಡ್ಡಿಲ್ಲ ಶಾಂತಕ್ಕಂತ ಈಸ್ ಕಟ್ಟಿರು ಅಂದ್ರು. ಅದಕ್ಕೆ ನೀನೇ ಕಟ್ಬಿಡ್ತೀಯ ಶಾಂತಕ. ಈಗ ಹೊಸ್ದಾಗಿ ಮ್ಯಾನೇಜರ್ ಲೋನ್ ಮಾಡ್ತಾರಲ್ಲ, ಅದ್ರಲ್ಲಿ ಬೇಕಾದ್ರೆ ಇಟ್ಕೊಳ್ಳುವೆ. ಅವ್ವ ಇದೊಳ್ಳೆ ಸರಿ ಆಯ್ತು ಬಿಡು ಗೌರಿ, ನಾನು ನೋಡ್ತಾ ಇದ್ದೀನಿ. ನೀನು ಕಂತು ತಗೊಂಡೆಲ್ಲ ಅಷ್ಟು ದಿನದಿಂದಿವೆ, 10 ಕಂತಲ್ಲಿ 7 ಕಂತು ನಾನೇ ಕಟ್ಟಿದ್ದೀನಿ. ಮುಂದಿನ ಸಲ ಇಟ್ಕೊಳ್ಳುವೆ ಅಂದ್ಬಿಟ್ಟು ನನ್ನ ಕೈಲ ಕಟ್ಟಿಸ್ತಾ ಇದೀಯಾ? ನಾನು ತಂದಿಲ್ಲ ಕಣವ ದುಡ್ಡನ್ನ, ನೀನು ಕಟ್ಟಿ ಏನಿವಾಗ? ಶಾಂತಕ ಏನವ ನಿಂದು? ಶಾಂತಕ ನಂತ 1,500 ರೂಪಾಯಿ ಕಮ್ಮಿ ಇತ್ತು, ನೀನೇ ಸೇರ್ಸ್ ಕಟ್ಬಿಡು. ಅದೇ ಗೌರಿ ಹೇಳ್ದಂಗೆ ಲೋನ್ ಆಯ್ತದಲ್ಲ, ಆಗ ಇಟ್ಕೊಳ್ಳುವೆ. ಅಯ್ಯೋ ಇದೇನೇ ಜನಕ್ಕೆ ಹಿಂಗ್ ಮಾತಾಡ್ತಿದ್ಯಾ? ನಾನೇನು ಎಕ್ಸ್ಟ್ರಾ ದುಡ್ಡು ತಗೊಂಡಿದ್ದೀನ ಮನೆಯಿಂದ? ನಾನು ತಂದಿಲ್ಲ ಕಣವನಂತ ದುಡ್ಡು ಇಲ್ಲ. ನಿಮ್ ದುಡ್ಡು ನೀವು ಕಟ್ಟಿ, ಇಲ್ಲ ಅಂದ್ರೆ ಲೋನ್ ಆಗಲ್ಲ ನೋಡು ಮುಂದಕ್ಕೆ. ಯಾಕೆ ಜಾನಕಿ, ನಿನ್ ಫ್ರೆಂಡ್ ಪಾರಿ ಅವಳಲ್ಲ, ಅವಳ ಇಸ್ಕೊಳ್ಳುವೆ? ಗೌರಿ ಹೋದ ತಿಂಗಳು ಆಚೆ ತಿಂಗಳು 2 ತಿಂಗಳು ಕಂತಿನವೇ ನಾನೇ ಕಟ್ಟಿದ್ದೀನಿ. ಈ ತಿಂಗಳು ನಂತವಿಲ್ಲ ಅಂತಂದೆ, ಅದಕ್ಕೆ ಶಾಂತಕನ್ ಕೇಳ್ತಾವಳೆ ಅವಳು. ಅಲ್ಲ ಶಾಂತಕವ್ರೆ, ನೆನ್ನೆ ನಾನು ಫೋನ್ ಮಾಡಿ ಕೇಳಿದಾಗ ಎಲ್ಲ ರೆಡಿ ಇದೀವಿ ದುಡ್ಡು ಕಟ್ಟಕ್ಕೆ ಅಂದ್ರಿ. ಇಲ್ಲಿ ನೋಡಿದ್ರೆ ಸರಿಯಾಗಿ ಯಾರು ದುಡ್ಡೇ ತಂದಿಲ್ವಲ್ಲ, ಈಗೇನ್ ಮಾಡೋದು ಹೇಳಿ? ಮ್ಯಾನ್ಗೆ ಡೇಂಜರ್ ಸರ್, ನಮ್ದಿಗೆ ತಂದಿದ್ದೀವಿ ಕರೆಕ್ಟ್ಗೆ. ಶಾಂತವ್ವ, ನನಗೂ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, ಅದಕ್ಕೆ ನನ್ನ ಕಂತನು ನೀನೇ ಹಾಕೋ, ಲೋನ್ ಆದ್ಮೇಲೆ ಇಟ್ಕೊಳ್ಳುವೆ. ಅಲ್ಲ ನೀವೆಲ್ಲರೂ ಈ ಥರ ನಮ್ಮ ಅತ್ತೆನ ಕಂತು ಕಟ್ಟು ಅಂದ್ರೆ ನಮ್ಮ ಅತ್ತೆ ಏನು ತಗೊಂಡಿದ್ದಾರೆ ದುಡ್ಡನ್ನ? ಇದೊಳ್ಳೆ ಸರಿಯಾಗದೆ ಬಿಡಿ, ನಿಮ್ಮ ಕಂತನ್ನ ನೀವೇ ಕಟ್ಟಬೇಕು. ನಮ್ಮ ಅತ್ತೆ ನಮ್ಮ ಕಂತು ಅಷ್ಟೇ ಕಟ್ತಾರೆ, ಕಟ್ಬಿಡಿ ಅತ್ತೆ ಯಾರು ದುಡ್ಡುವೆ. ಇದೇನಪ್ಪ ಇದು? ಇಲ್ಲಿ ನಡೀತಾ ಇರೋ ಸಿಚುವೇಶನ್ ನೋಡಿದ್ರೆ ಇವ್ರೂರೇ ಜಗಳದ ಕಳಂಗ್ ಕಾಣ್ತಾ ಇದಲ್ಲ. ನಾನು ಇಷ್ಟೊತ್ಕೊಂಡು ಅನ್ಕತಾ ಇದ್ದೆ ಮಲಾಶ್ರೀ, ಇದೇನಿದು ಅವಳು ಇನ್ನೂ ಮಾತು ಶುರು ಮಾಡಿಲ್ವಲ್ಲ? ದಾಸಯ್ಯ ಮಾತಾಡಿದ್ರೆ ದಾಸಯ್ಯನ ಗಂಟೆ ಸುಮ್ ಕೂತದಲ್ಲ ಅಂತ ಈಗ ಶುರು ಮಾಡಿದೆ ನೋಡು ನೀನು. ಲೇ ಜಾನಕಿ, ಮಾತಿನ ಮೇಲೆ ನಿಗಾ ಇರ್ಲಿ. ಅಲ್ಲ ಕಂತ್ ಕಟ್ಟಕ್ಕೆ ದುಡ್ಡು ತಂದಿಲ್ಲ ಅಂತದ್ರಲ್ಲಿ ನಾನು ಸೊಸೆಗೆ ಮಾತಾಡ್ತಿದ್ಯಾ ನೀನು? ಅಲ್ಲ ಶಾಂತಕ್ಕ, ನಾನು ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ಕೇಳಬೇಕು ಅಂತಾನು ಅನ್ಕೊಂಡಿದ್ದೆ. ನಾವೇನೋ ಸಂಘದವರೆಲ್ಲ ಸೇರಿದ್ದೀವಿ, ನಿನ್ನ ಸೊಸೆ ಸಂಘಕ್ಕೆ ಸೇರಿಲ್ವಲ್ಲ, ಯಾಕೆ ಬಂದವಳೆ? ಯಾಕೆ ಅಂದ್ರೆ ಈ ತಿಂಗಳು ನಾನು ಸೊಸೆನ ಸಂಘಕ್ಕೆ ಸೇರಿಸ್ತೀನಿ, ಅದಕ್ಕೆ ಕರ್ಕ ಬಂದಿದ್ದೀನಿ. ಶಾಂತಕವ್ರೆ, ಆತರ ಎಲ್ಲ ಮಾಡಕ್ಕಾಗಲ್ಲ. ಮಧ್ಯದಲ್ಲಿ ಹೊಸದಾಗಿ ಯಾರನ್ನೂ ಸೇರ್ಸ್ಕೊಳಕ್ ಆಗಲ್ಲ. ಇದೇನು ಸರ್ ಹಿಂಗ್ ಮಾತಾಡ್ತಾ ಇದ್ದೀರಾ? ಹೊಸ್ದಾಗಿ ಸೇರ್ಸ್ಕೊಳಕ್ ಆಗಲ್ಲ ಅಂತ? ಇವಾಗ ತಾನೇ 4 ತಿಂಗಳಿಂದ ತಾನೇ ಈ ಪುಷ್ಪಿ ಬಂದು ಸೇರ್ಕೊಳ್ಳೋದು, ಅವಳಿಗೆ ಮಾತ್ರ ಸೇರ್ಸ್ಕೋಬಹುದು ಅಂದ್ಬಿಟ್ಟು ಸೇರ್ಸ್ಕೊಂಡ್ರಿ. ಯಾಕೆ ನಮ್ಮ ಮಾಲಾಶ್ರೀ ಸೇರ್ಸ್ಕೊಳ್ಳಲ್ಲ ಅಂತ ಇದ್ದೀರಾ? ಗುರುಂದೋಕ್ಕ ನಿಮ್ದಿಗೆ ಪಾಯಿಂಟ್ಗೆ ಸೂಪರ್. ಅದೇ ಮತ್ತೆ ಶಾಂತವ, ನೀನೊಬ್ಬಳು ಸೇರ್ಕೊಂಡಿದೀಯ ತಾನೆ, ನಿನ್ ಸೊಸೆನ ಏನು ಕರ್ಕೊಂಡ್ ಬಂದಿದ್ಯಾ ಸೇರ್ಸಕ್ಕೆ? ಮ್ಯಾನೇಜ್ರೆ ಅದೆಲ್ಲ ಆಗಲ್ಲ ಅಂತ ಹೇಳಿ. ಯಾಕೆ ಕೆಲವಕ್ಕೆ ಆಗಲ್ಲ ಅಂತ ಇದೆಯಾ? ಈಗ ನಿಮ್ಮನೇಲಿ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡಿಲ್ವಾ? ಹಂಗೆ ನಾವು ಸೇರ್ಕೊತೀವಿ. ಅದೇ ಮತ್ತೆ. ಅಯ್ಯೋ ಸ್ವಲ್ಪ ಸುಮ್ಮನಿರ್ತೀರಾ? ಈಗ ಸೇರ್ಸಕ್ ಆಗಲ್ಲ ಶಾಂತಕವ್ರೆ. ಮ್ಯಾನೇಜರ್ ಹಂಗಾರೆ ಹೆಂಗ್ ಪುಷ್ಪಿ ಸೇರ್ಸ್ಕೊಂಡ್ರಿ? ಪುಷ್ಪಿ ಹೆಸರು ತೆಗೆದಕ್ಕೆ ಹೆಂಗಾರೆ? ಏ ಗೌರಿ, ನನ್ನ ಹೆಸರು ಸೇರ್ಸ್ಕೊಂಡ್ರೆ ನಿಂಗೇನೆ ಹೊಟ್ಟೆ ಕಿಚ್ಚು? ನಿಮ್ ಜಾಗದಲ್ಲಿ ನನ್ನ ಕೇಳ್ತಾ ಇದೀಯಾ? ಅಲ್ಲ ಕಣೆ ಪುಷ್ಪಿ, ನಿನಗೆ ಯಾಕೆ ಇಷ್ಟೊಂದು ಕೋಪ ಬರ್ತದೆ? ಮ್ಯಾನೇಜರ್ ನಿನ್ನ ಸೇರ್ಸ್ಕೊಂಡಿರ್ತಾನೆ, ಹಂಗೆ ಮಾಲಾಶ್ರೀನ ಸೇರ್ಸ್ಕೋಬೇಕಪ್ಪ. ಅವ್ರು ಸೇರ್ಸ್ಕೊಂಡಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಹೋಗಿ ಅವ್ರನ್ನ ಕೇಳು. ನನ್ನ ಹೆಸರನ್ನ ಪದೇ ತೆಗೆದ್ರೆ ನಾನು ಸುಮ್ಮನಿರಲ್ಲ ನೋಡು. ಅಯ್ಯೋ ಸ್ವಲ್ಪ ಸುಮ್ಮನಿರ್ತೀರಾ ಎಲ್ರುವೆ?
ನೋಡಿ ಮ್ಯಾನೇಜ್ರೆ, ನೀವು ಮಾಲಾಶಿನ ಸೇರ್ಸ್ಕೊತೀರಾ ಬಿಡ್ತೀರಾ ಅದು ನನಗೆ ಗೊತ್ತಿಲ್ಲ. ನನ್ನ ಹೆಸರು ಮಾತ್ರ ತೆಗಿಯಕ್ಕೆ ಕೂಡ್ದು ಸಂಘದಿಂದ. ಅಲ್ಲ, ಒಂದೊಂದು ಮನೇಲಿ ಇಬ್ಬಿಬ್ರು ಮೂರ್ ಜನ ಸೇರ್ಕೊಂಡ್ರೆ ಬಂದ್ ದುಡ್ಡು ಎಲ್ಲ ನೀವೇ ತಗೋತೀರಾ. ನಾವು ಒಬ್ಬೊಬ್ಬರು ಸೇರ್ಕೊಂಡು ನಮಗೆ ಕಮ್ಮಿ ದುಡ್ಡು, ನಿಮಗೆ ಜಾಸ್ತಿ ದುಡ್ಡಾ? ಲೇ ಜಾನ್ಕಿ, ನಿನ್ ಬಾಯಿ ಮಣ್ಣು ಹಾಕರ. ನಾವು ಅತ್ತೆ ಸೊಸೆ ದುಡ್ಡು ತಗೊಂಡ್ರೆ ಇಬ್ರು ಕಂತ್ ಕಟ್ಟಲ್ವೇನೆ? ಏನೇ ನಮ್ಮ ಬಗ್ಗೆ ಮಾತಾಡ್ತಿದೀಯ ನೀನು? ಏ ಮುದುಕಿ, ನಿನ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಶಾಂತಕ್ಕನ ಸೊಸೆ ಮಾಲಾಶಿನ ಸಂಘಕ್ಕೆ ಸೇರ್ಸ್ಕೋಬಾರ್ದು ಅಂತ ಹೇಳ್ತಾ ಇದ್ದೀನಿ. ನೋಡು ಜಾನ್ಕಿ, ಸಂಘ ಏನು ನೀನು ಒಬ್ಬಳದೇ ಅಲ್ಲ, ಎಲ್ಲ ಸೇರಿ ಮಾಡಿರೋ ಸಂಘ ಇದು. ಎಲ್ಲ ಸೇರಿ ನಿರ್ಧಾರ ತಗದೆ ಸುಮ್ ಕೂತ್ಕೊಂಬದ್ ಬಂದಿದ್ದಲ್ಲಿ ಮಾತಾಡ್ಬೇಡ. ಸುಮ್ನಿರೆ ಜಾನ್ಕಿ, ಮ್ಯಾನೇಜರು ಅದೇನ್ ನಿರ್ಧಾರ ಮಾಡ್ತಾರ ನೋಡವ. ಸರಿ ಸರಿ ಆಯ್ತಾಯ್ತು. ಇವ್ರೊಬ್ಬರನ್ನ ಸೇರ್ಸ್ಕೋಬೋದು, ಮತ್ತೆ ಯಾರನ್ನ ಸೇರ್ಸಿ ಅಂತ ಕೇಳಬೇಡಿ ನೀವು. ಆಯ್ತು ಬಿಡಿ ಮ್ಯಾನೇಜ್ರೆ, ಮತ್ತೇನ್ ಕೇಳಲ್ಲ ನಾವು. ನನ್ನ ಸೊಸೆ ಒಬ್ಬರು ಸೇರ್ಸ್ಕೊಳ್ಳಿ ಅಷ್ಟೇ. ಹಂಗಾರೆ ಶಾಂತವ, ನಾವೆಲ್ಲ ಎಷ್ಟು ಉಳಿತಾಯಕ್ಕೆ ದುಡ್ಡು ಕಟ್ತೀವಿ ಅಷ್ಟನ್ನು ಒಂದೇ ಸಲ ಕಟ್ಬಿಟ್ಟು ಸೇರ್ಕತ್ತಾಳ ನಿನ್ ಸೊಸೆ? ಹೌದು ಕಲ್ಲವಕ್ಕ, ಕಟ್ಬಿಟ್ಟೆ ಸೇರಿಸ್ತೀನಿ. ಏನು ಫ್ರೀಯಾಗಿ ಸೇರ್ಸ್ಕೊಳ್ಳಿ ಅಂದ ನಾನು. ಕಟ್ತೀಯ ಬಿಡು ಶಾಂತಕ್ಕ, ಎಷ್ಟಾರು ದುಡ್ಡಿರೋಳಲ್ವಾ ನಿನ್ಗೇನು? ಸರಿ ಶಾಂತಕೋರಿ, ನಾನು ನಿಮ್ಮ ಸೊಸೆ ಹೆಸರು ಬರ್ಕೋತೀನಿ. ಅವ್ರ ಹೆಸರೇನು ಹೇಳಿ? ಮ್ಯಾನೇಜ್ರೆ, ನನ್ನ ಹೆಸರು ಮಾಲಾಶ್ರೀ ಅಂತ. ನಿಮ್ಮ ಹಸ್ಬೆಂಡ್ ಹೆಸರು? ಕಾರ್ತಿಕ್ ಅಂತ. ಓಕೆ, ಮಾಲಾಶ್ರೀ, ವೈಫ್ ಆಫ್ ಕಾರ್ತಿಕ್. ಸರಿ, ಬರ್ಕೊಂಡಿದ್ದೀನಿ. ಪುಸ್ತಕ ನಿಮಗೆ ನೆಕ್ಸ್ಟ್ ವೀಕ್ ಸಿಗುತ್ತೆ. ಹಾ ಸರಿ ಮ್ಯಾನೇಜ್ರೆ. ಶಾಂತಕೋರೆ, ಉಳಿತಾಯ ದುಡ್ಡು 7,600 ರೂಪಾಯಿ ಆಗಿದೆ. ಅಷ್ಟನ್ನು ಸಂಘಕ್ಕೆ ಕಟ್ಬಿಟ್ಟು ನೀವು ಪುಸ್ತಕ ಇಸ್ಕೊಳ್ಳಿ. ಹಾ ಸರಿ ಸರಿ, ಇಸ್ಕೊತೀನಿ. ಈಗ ನೀವೆಲ್ಲ ಕಂತಿನ ದುಡ್ಡನ್ನ ಕಟ್ಟಿದ್ರೆ ನಾನು ಹಳೆ ಅಕೌಂಟ್ನ ಕ್ಲೋಸ್ ಮಾಡಿ ಹೊಸದಾಗಿ ಲೋನ್ಗೆ ಅಪ್ಲೈ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಕಟ್ತೀರಾ ಈಗ? ಶಾಂತಕ್ಕ, ನಂದು ಸೇರ್ಸ್ ಕಟ್ಬಿಡು, ನಿಂಗೆ ಬರ ತಿಂಗ್ ಕೊಟ್ಬಿಡ್ತೀನಿ. ಹಾ ಆಯ್ತು ಬಿಡು. ಪುಷ್ಪ ಅವರು, ನಿಮ್ಗೆ ಹೇಳೋಣ ಅಂತ ಮರ್ತೋದೆ. ನಿಮ್ಮದು ಬ್ಯಾಂಕಲ್ಲಿ ಗೋಲ್ಡ್ ಲೋನು ರಿನಿವಲ್ ಇತ್ತು. ಬ್ಯಾಂಕಿಂದ ನಿಮಗೆ ಕಾಲ್ ಬಂದಿತ್ತು ಅನಿಸುತ್ತೆ. ಬ್ಯಾಂಕ್ ಕಡೆ ಬಂದಿದ್ರಾ? ಮ್ಯಾನೇಜ್ರೆ ಬಂದಿತ್ತು, 27ನೇ ತಾರೀಕಿಗೆ ಬನ್ನಿ ಅಂತ. ಹೊಸ ದುಡ್ಡು ಅಡ್ಜಸ್ಟ್ ಆಗಲಿಲ್ಲ, ಅದಕ್ಕೆ ಬರೋಕ್ಕಾಗಿರ್ಲಿಲ್ಲ. ಈಗ ಏನು ಮಾಡೋದು? ಪುಷ್ಪಿ, ಬ್ಯಾಂಕಲ್ಲಿ ಚಿನ್ನಾಡ ಇಟ್ಟಿದ್ದೇನೆ. ಗೌರಿ, ಒಂದು 12 ಗ್ರಾಮಿನ ಸರ ಇತ್ತು, ಅದನ್ನ ಇಟ್ಬಿಟ್ಟಿದ್ದೀನಿ. ಓಹೋ, ನಿನಗೇನೋ ಬಂದಿರೋದು ಅಂತ ಕಷ್ಟ, ಚಿನ್ನನ ಬ್ಯಾಂಕಲ್ಲಿ ಇಡೋ ಅಂತ ಕಷ್ಟ? ಅಯ್ಯೋ, ಕಷ್ಟ ಇಷ್ಟ ಅಂತ ಏನೂ ಇಲ್ಲಪ್ಪ. ಹೊಸ್ದಾಗಿ ನಾಗ ಬಳೆ ಮಾಡ್ಸವ ಅಂತ ಹಾಕಿದ್ದೆ 60 ಗ್ರಾಮ್ಗೆ. ಸ್ವಲ್ಪ ದುಡ್ಡು ಸಾಲ್ಟೇಜ್ ಆಯ್ತಿತ್ತು, ಅದಕ್ಕೆ ಈ ಚೇನ ಮಾಡ್ಬಿಟ್ಟು ಹೊಸಿ ದುಡ್ಡು ಕೊಟ್ಟಿದ್ದೀನಿ ಚಿನ್ನದಂಗಡಿಗೆ. ಏನು 60 ಗ್ರಾಮ್ಗೆ ಬಳೆ ಮಾಡ್ಸಕ್ ಹಾಕಿದೀನಿ ಈ ಪಾರ್ಟಿ ರೈಟಲ್ಲಿ? ಪುಷ್ಪಕ್ಕ, ನೀವಿರೋ ರೇಂಜ್ಗೆ ಮುಂದಿನ ವರ್ಷ ಪಂಚಾಯತಿ ಎಲೆಕ್ಷನ್ಗೆ ನಿಂತ್ಕೋಬೋದು ಬಿಡಿ. ಮಾಲಾ, ಸುಮ್ ಕೂತ್ಕೋ. ಏನು ಪಂಚಾಯತಿ ಎಲೆಕ್ಷನ್ಗ? ನಾನಕ್ಕೆ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಳ್ಳಿ? ಪುಷ್ಪಿ, ಅವಳು ಯಾಕಂಗಂದ್ಲು ಅಂದ್ರೆ ದುಡ್ಡು ಕಾಸಾಗಿದ್ದೀಯಲ್ಲ ನೀನು, ಅದಕ್ಕಂಗಂದ್ಲು ಅಷ್ಟೇ. ಓ ಹೌದಾ? ಹಾ ಹೌದೌದು. ಶಾಂತಕ, ಏನೇ ಶಾಂತಕ, ನಿನ್ ಸೊಸೆನೋ ಡೈರೆಕ್ಟ್ ಆಗಿ ಪಂಚಾಯತಿ ವಿಚಾರಕ್ಕೆ ಹೋಗ್ಬಿಡ್ಲಲ್ಲ. ಅಯ್ಯೋ, ಅದಂಗೆ ಎಳ್ಸು, ಏನ್ ಮಾಡ್ತೀಯಾ? ಆದ್ರೂ ಏನು ಹೇಳು ಪುಷ್ಪಿ, ಈಗಿನ ಚಿನ್ನದ ರೇಟ್ಲಿ ಒಂದು ಉಂಗುರ ಮಾಡ್ಸೋದೇ ಕಷ್ಟ, ಅಂತದ್ರಲ್ಲಿ 4 ಬಳೆ ಮಾಡ್ಸಕ್ ಆಗದೀಯ ಅಂದ್ರೆ ಬಹಳ ದುಡ್ಡು ಕಾಸಾಗಿದೆಯಾ ಬಿಡವ ನೀನು. ಹೌದೌದು, ಎಲ್ಲ ದೇವರ ಆಶೀರ್ವಾದ. ಹೌದೌದು, ಪರಮೇಶ್ವರನ ಆಶೀರ್ವಾದ. ಏನು ಏನಂದೆ ನೀನು? ಅಯ್ಯೋ ಪುಷ್ಪಿ, ಅವಳು ಏನಂದ್ಲು ಅಂದ್ರೆ ಪರಮೇಶ್ವರ, ಶಿವ ಅವ್ರ ಆಶೀರ್ವಾದ ಅಂತಂದ್ಲು. ನೀನೇನೋ ತಪ್ಪು ತಿಳ್ಕೊಬೇಡ. ಓ ಹೌದಾ? ಸರಿ. ಮಾಲಾಶ್ರೀ, ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋತೀಯ ಏನಿವಾಗ? ಸರಿ ಐತೆ, ನನ್ನ ಮಾತೇ ಆಡಲ್ಲ, ನೀವೇ ಮಾತಾಡಿ. ಮಾಲು, ನೀವು ಹೇಗೆ ಮಾತಾಡ್ತೀರಾ ಅಂದ್ರೆ ಕ್ರಿಕೆಟಲ್ಲಿ ಸಿಕ್ಸರ್ಗೆ ಹೊಡಿತಾರಲ್ಲ ಹಾಗೆ. ಹೌದಾ ರೇಷೇಕ, ಥ್ಯಾಂಕ್ ಯು ಸೋ ಮಚ್. ಬಾರಿ, ನೀನೇನು ಚೆನ್ನಾಗಿನ ಮಾಡಿಸ್ಕೊತಾ ಇಲ್ವಾ? ಅಯ್ಯೋ ಇಲ್ಲ ಗೌರಿ, ನಂದೇ ಒಂದು ಚೇನು ಕಿತ್ತಾಗಿ 3 ತಿಂಗಳಾಗಿದೆ. ಒಂಚೂರು ಬೆಸ್ಗೆ ಹಾಕಿಸ್ಕೊಡಿ ಅಂತ ನಮ್ಮ ಮನೆಯವ್ರು ಕೇಳಿದ್ರೆ ಮುಖಾನೇ ಕೊಡ್ತಾ ಇಲ್ಲ. ಏನು ಚಿನ್ನ ಎಲ್ಲವ ಮಾಡಿಸ್ತೀಯ ಈ ರೈಟಲ್ಲಿ? ಶಾಂತಕ, ಕೇಳಿಸ್ಕೊಂಡೆ? ಪರಮೇಶಿ ಪುಷ್ಪಿಗೆ ಬಳೆ ಮಾಡಿಸ್ಕೊಡ್ತಾನೆ. ಪಾರಕನ್ಗೆ ಏನೂ ಇಲ್ಲ, ತಾಮ್ರ ಚೆಂಬು. ಅಯ್ಯೋ, ನಮ್ದಕ್ಕೆ ಸುಮ್ಮನಿರೆ, ಪುಷ್ಪಿ ಕೇಳಿಸ್ಕೊಬಿಟ್ಟಳು. ಏನ್ ಗೌರಿ ಗುಸು ಗುಸು ಪಿಸಿ ಪಿಸ ಅಂತ ಇದೆಯಾ ಶಾಂತಕ್ಕಂತವು? ಏನಿಲ್ಲ ಪಾರಿ, ನನ್ನ ಕಂತಿನ ದುಡ್ಡನ್ನ ನೀನೇ ಕಟ್ಬಿಡು ಅಂತ ಹೇಳ್ತಾ ಇದ್ದೆ. ಪುಷ್ಪ ಅವರೇ, ನೀವೇನು ಗೋಲ್ಡ್ ಲೋನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಾನು ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಅದನ್ನ ರಿನ್ಯೂವಲ್ ಮಾಡಿರ್ತೀನಿ. ನೀವು ನಿಧಾನಕ್ಕೆ ಬನ್ನಿ ಬ್ಯಾಂಕ್ಗೆ. ಹೌದಾ? ಥ್ಯಾಂಕ್ ಯು ಮ್ಯಾನೇಜ್ರೆ. ಅಯ್ಯೋ, ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ಇದೆಲ್ಲ ನಮ್ಮ ಡ್ಯೂಟಿ. ಮ್ಯಾನೇಜ್ರೆ, ಹಂಗಾರೆ ನಮ್ಮ ದುಡ್ಡು ನೀವೇ ಕಟ್ಬಿಡಿ, ಲೋನ್ ಬಂದಾಗ ಇಟ್ಕೊಳ್ಳೋರಂತೆ. ಅಯ್ಯಯ್ಯೋ, ಹಂಗೆಲ್ಲ ಸಂಘ ದುಡ್ಡೆಲ್ಲ ಕಟ್ಟಕ್ಕಾಗಲ್ಲ. ಏನೋ ಪುಷ್ಪ ಅವರು ಗೋಲ್ಡ್ ಲೋನ್ ರಿನ್ಯೂವಲ್ ಇತ್ತಲ್ಲ, ಅದಕ್ಕೆ ಹೇಳಿದೆ ಅಷ್ಟೇನೆ. ನೀವೆಲ್ಲ ಈಗ ದುಡ್ಡು ಕಟ್ಟಿದ್ರೇನೆ ಮುಂದಕ್ಕೆ ನಿಮಗೆ ಲೋನ್ ಸಿಗೋದು. ಮ್ಯಾನೇಜ್ರೆ, ಇದ್ಯಾವ ಸೀಮೆ ನ್ಯಾಯ? ಪುಷ್ಪಿಗೆ ಮಾತ್ರ
ನೋಡಿ ಗೌರಕ್ಕವ್ರೆ, ಅದು ಗೋಲ್ಡ್ ಲೋನು, ಅದು ಸಪ್ರೇಟ್ ಬಿಟ್ಬಿಡಿ. ಇದು ಸಂಘದ ಲೋನು. ನೀವು ಕಟ್ತೀರಿ ಏನು ಇವಾಗ? ಇಲ್ಲ ನಾ ಮುಂದಿನ ಊರು ಹೋಗ್ಬೇಕು, ನಂಗೆ ಟೈಮ್ ಆಗುತ್ತೆ. ಅಯ್ಯೋ ಮ್ಯಾನೇಜ್ರೆ, ಕಟ್ತೀವಿ ರೀ. ಕೊಡ್ರಿ ಎಲ್ರು ದುಡ್ಡನ್ನ. ಶಾಂತವ, ಆವಾಗಲೇ ಹೇಳಿದ್ನಲ್ಲ ನಿಂಗೆ ನಾನು, ನನಗೆ 2 ತಿಂಗಳಿಂದ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, ಹಾಗಾಗಿ ಸ್ವಲ್ಪ ದುಡ್ಡಿಲ್ಲ. ನಂದು ಜಾನ್ಕಿದು ಎಲ್ಲ ಸೇರಿಸಿ ನೀನೇ ಕಟ್ಬಿಡು, ಲೋನ್ ಬಂದಾಗ ಇಟ್ಕೊಳ್ಳುವೆ. ಹ್ಞೂ ಕಟ್ಬಿಡು ಶಾಂತಕ್ಕ. ಅವ್ವ, ಇದೇನ್ರಿ ಎಲ್ರು ಹಿಂಗ್ ಮಾತಾಡ್ತಾ ಇದ್ದೀರಾ? ನಿಮ್ ಸಾಲ ಕಂತನೆಲ್ಲ ನಾನೆಲ್ಲಿ ಕಟ್ಲಿ? ನಾನು ದುಡ್ಡು ತಂದಿಲ್ಲ. ಶಾಂತಕ್ಕ, ನೀನು ಯಾರು? ನಮ್ಮ ಸಂಘದ ಲೀಡ್ರು ತಾನೇ. ಸಂಘದಲ್ಲಿ ಯಾರ ಹತ್ರ ದುಡ್ಡು ಇರಲಿ ಇಲ್ಲದೆ ಇರಲಿ ಎಲ್ಲನೂ ಕಟ್ಕೊಂಡು ಮಾಡ್ಕೊಂಡು ನೀನು ಸಂಘನ ಮುಂದಕ್ಕೆ ತಗೊಂಡು ಹೋಗ್ಬೇಕು. ಅಂಥದ್ರಲ್ಲಿ ನೀನು ದುಡ್ಡಿಲ್ಲ ಅಂತಿದೆಯಲ್ಲ, ಮತ್ತೆ ಏನಕ್ಕೆ ಸಂಘದ ಲೀಡ್ರ್ ಆದೆ ನೀನು? ಎಲ್ಲ ನನ್ನ ಕರ್ಮ. ಎಲ್ರು ನೀವು ಆಗಿ ಆಗಿ ಅಂದಕ್ಕೆ ನಾನು ಸಂಘದ ಲೀಡರ್ ಆಗ್ಬಿಟ್ಟೆ. ಎಷ್ಟು ಕಷ್ಟ ಆಗಿದೆ ಗೊತ್ತಾ ನಂಗೆ. ಸಂಘ ಬಂತು ಅಂತ ಎಲ್ಲಾರ ಮನೆಗೂ ಹೇಳಿ ಹೇಳಿ ಕಳಿಸ್ಬೇಕು. ಯಾವ ಕಂತು ಕಟ್ಟವ್ರೆ ಕಟ್ಟಿಲ್ಲ ಅಂತ ಚೆಕ್ ಮಾಡಿಸ್ಕೋಬೇಕು. ಇದೆಲ್ಲ ನಂಗೆ ಹಾಕ್ಬೇಕು. ನಂಗೆ ಎಲ್ಲರೂ ಏನು 100 ರೂಪಾಯಿ ಸೇರಿಸಿ ಕೊಡ್ತಿದ್ರೆ ಸಂಘದ ಲೀಡರ್ ಆಗಿದ್ದಾಳೆ ಅಂತ. ನಂಗೆ ಸಂಘದ ಲೀಡ್ರು ಬೇಡ, ಏನು ಬೇಡ, ನೀನೇ ತಕೋ ಸಂಘದ ಲೀಡ್ರನ್ನ. ನಾ ಫಸ್ಟ್ ಈಗ ದುಡ್ಡು ಕೊಡು ಕಂತು ಕಟ್ಟಕ್ಕೆ. ಅಲ್ಲ, ನಿನ್ನೇನು ಸಂಘದ ಲೀಡ್ರ್ ಆಗು ಅಂದ್ಬಿಟ್ಟು ನಿನ್ನ ಕಾಲಿಟ್ಕೊಂಡಿದ್ವಿ ನಾವು. ನೀನೇ ತಾನೇ ಸಂಘದ ಲೀಡ್ರ್ ಆಯ್ತೀನಿ ನಾನು ಅಂತ ಆಗಿದ್ದು. ಇವಾಗ ಆಗಲ್ಲ ಆಗಲ್ಲ ಅಂದ್ರೇನು? 1 ವರ್ಷ ಗಂಟ ನೀನೇ ಲೀಡ್ರು ನಮಗೆ. ನೀನೇ ಎಲ್ಲನೂ ಸರಿಪಡಿಸ್ಕೊಂಡು ಕಟ್ಟಬೇಕು. ಕಟ್ಟು, ನೀನೇನಂತವಿಲ್ಲ, ಲೋನ್ ಆದಾಗ ಬೇಕಾದ್ರೆ ಕೊಡ್ತೀವಿ. ಅಲ್ಲ ಜಾನಕಿ, ನಾನು ಹೋದ್ಸಲ ಲೀಡರ್ ಆಗಲ್ಲ ಆಗಲ್ಲ ಅಂತ ಅಂದೆ ತಾನೆ. ನೀವೇ ತಾನೇ ಎಲ್ಲ ಸೇರ್ಕೊಂಡು ಶಾಂತಕ್ನೇ ಆಗಬೇಕು ಅಂತ ಮಾಡಿದ್ದು. ಇವಾಗ ನಂಗೆ ತಿರುಗಿಸಿ ಮಾತಾಡ್ತಾ ಇದೀಯಾ? ನಿಮ್ಮ ಹತ್ರ ಎಲ್ಲ ವಾರ ವಾರ ದುಡ್ಡು ಇಸ್ಕೊಂಡು ಹೋಗಿ ಬ್ಯಾಂಕ್ ಕಟ್ಬಿಟ್ಟು ಬರಂಗಂಟ ಒಂದಿನ ಕೆಲಸ ಇಲ್ಲ ನನಗೆ. ಅಂಥದ್ರಲ್ಲಿ ನನಗೆ ಮಾತಾಡ್ತೀಯ ನೀನು? ದುಡ್ಡು ಕಟ್ಟಿದ್ರೆ ಕಟ್ಟಿಲ್ಲ ಅಂತ ಹೋಯ್ತಾರೆ ಈಗ. ಅಯ್ಯೋ ಬಾಯಿ ಮುಚ್ಚು ಜಾನಕಿ, ನೀನು ಯಾಕೆ ಹಿಂಗೆ ಮಾತಾಡ್ತಿದೀಯಾ? ಶಾಂತಕ, ಬೇಜಾರು ಮಾಡ್ಕೋಬೇಡ. ನಾವು ಈ ಸಲ ಕಟ್ಬಿಟ್ಟು ಹೊಸ್ದಾಗಿ ಲೋನ್ ತಗೊಂಡಿಲ್ಲ ಅಂದರೆ ನಮ್ಮ ಊರಲ್ಲಿ ಇರೋ ಬೇರೆ 4-5 ಸಂಘಗಳಲ್ಲಿ ಭಾಳ ಮುಂದುವರೆದ್ಬಿಟ್ಟವ್ರೆ ಶಾಂತಕ. ನಮ್ಮ ಸಂಘನೇ ಹಿಂದೆ ಉಳ್ಕೊಳ್ಳೋದು. ಹೆಂಗಾರು ಮಾಡಿ ದುಡ್ಡು ಕಟ್ಟವ, ಸುಮ್ಮನಿರು, ಬೇಜಾರು ಮಾಡ್ಕೋಬೇಡ. ನೋಡ್ರವ, ನೀವು ದುಡ್ಡು ಕಟ್ಟಿದ್ರಷ್ಟು ಬಿಟ್ಟಷ್ಟು ನಂಗಂತೂ ಗೊತ್ತಿಲ್ಲ. 3 ತಿಂಗಳಿಂದ ನಿಮ್ಮ ದುಡ್ಡನ್ನೆಲ್ಲ ನಾನೇ ಕಟ್ಟಿದ್ದೀನಿ. ಈ ತಿಂಗಳು ದುಡ್ಡು ಕಟ್ಟಿದ್ರೆ ನನ್ನ ಗಂಡ ಕೆರೆ ತಗೊಂಡು ಹೊಡಿತಾನೆ ಅಷ್ಟೇ. ನನಗೆ ನಾ ಮಾತ್ರ ದುಡ್ಡು ಗಿಟ್ಟು ಕಟ್ಟಲ್ಲ. ನೀವು ಕಟ್ಬಿಟ್ಟು ಹೊಸ್ದಾಗಿ ಲೋನ್ ತಗೊಳ್ಳಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಹಂಗೆ ಬಿದ್ದಿಲ್ಲಿ ನನಗೇನು. ಪುಷ್ಪಿ, ಶಾಂತ ಅಂತೂ ದುಡ್ಡಿಲ್ವಂತೆ. ನನ್ಕಂತೂ ನೀನೇ ಕಟ್ಬಿಡೆ, ಲೋನ್ ಬಂದಾಗ ಈಸ್ಕೊಳುವೆ. ದುಡ್ಡಿಲ್ಲ ಅಂದರೆ ಅಜ್ಜಿ ಬಾಯಿ ಬಂದಂಗೆ ಬೈತಾಳೆ. ಇವಳು ಒಬ್ಬಳು ಕಟ್ಟತಾನೆ ಕಟ್ಬಿಡ್ತೀನಿ. ಶಾಂತಕ್ಕನ ಜವಾಬ್ದಾರಿ ತಗೊಂಡ್ರೆ ಅವಳು ಲೋನ್ ಆದಾಗ ನಾನು ದುಡ್ಡು ಇಸ್ಕೊಡ್ತಾಳೆ. ಹಂಗೆ ಮಾಡ್ತೀನಿ. ಆಯಿತು ಕಲ್ಲವಕ್ಕ, ಕಟ್ತೀನಿ ಬಿಡು. ಶಾಂತಕ್ಕ, ನೀನೇ ಜವಾಬ್ದಾರಿ. ಲೋನ್ ಬಂದಾಗ ಕಲ್ಲವಕ್ಕಂದು ಏನು ಕಂತು ಕಟ್ಟಿರ್ತೀನಿ ಅದನ್ನ ನೀನು ಕೊಡ್ಬೇಕು ನನಗೆ. ಆಯ್ತು ಬಿಡು, ಕೊಡ್ತೀನಿ. ಒಟ್ಟಿಗೆ ತಾನೇ ತರೋದು, ಎಲ್ಲ ಕೂತ್ಕೊಂಡು ಹಂಚ್ಕೊಳವ. ಈಗೇನು ಗೌರಿದ್ ನಾನು ಕಟ್ತೀನಿ, ಕಲ್ಲವಕ್ಕಂದ ಪುಷ್ಪಿ ಕಟ್ತಾಳೆ. ಈಗ ಜಾನ್ಗಿದೊಂದು ಪೆಂಡಿಂಗ್ ಉಳ್ಕೊಂಡಿದೆ. ಯಾರು ಕಟ್ಟಿದ್ರೆ ಇದು ಸರಿ ಆಯ್ತದೆ, ಇಲ್ಲಾಂದ್ರೆ ಇಷ್ಟಕ್ಕೆ ನಿಂತೈತದೆ ಅಷ್ಟೇ. ಅಯ್ಯೋ ಶಾಂತಕ್ಕ, ಜಾನ್ಕಿದ್ನ ಕಟ್ಕೊತೀನಿ ಬಿಡು. ಈಗ ಎಲ್ಲ ಸರ್ ಕಟ್ಬಿಡವ. ಬಾರಿ ದುಡ್ಡಿಲ್ಲ ಅಂದಲ್ಲೇ. ಅಯ್ಯೋ, ಯಾಕೂ ಇರಲಿ ಅಂತ 1,200 ಎಕ್ಸ್ಟ್ರಾ ತಗೊಬಂದಿದ್ದೆ. ಕಟ್ಬಿಡ್ತೀನಿ ಬಿಡು. ನೀನು ಲೋನ್ ಆದಾಗ ಕೊಡಬೇಕು ನನಗೆ. ಕೊಡ್ತೀನಿ ಬಿಡು. ಹಳೇದು ಈಗಿನದು ಎಲ್ಲನೂ ಹಿಡ್ಕೊಂಡೆ, ಉಳ್ದೋದು ಕೊಡ್ಸುವೆ ನನಗೆ. ಮ್ಯಾನೇಜರ್, ದುಡ್ಡೆಲ್ಲ ಸರಿಯಾಗಿದ್ದ ನೋಡ್ಕೊಳ್ಳಿ. ಎಲ್ಲನೂ ಕ್ಲಿಯರ್ ಮಾಡ್ಕೊಂಡು ಹೊಸ್ದಾಗಿ ಲೋನ್ ಕೊಟ್ಬಿಡಿ ನಮ್ಮ ಸಂಘಕ್ಕೆ. ಶಾಂತಕ್ಕವ್ರೆ, ದುಡ್ಡೆಲ್ಲ ಕರೆಕ್ಟ್ ಆಗಿದೆ, ನಾನೆಲ್ಲ ಬರ್ಕೋತೀನಿ. ನೀವು ಮುಂದಿನ ವಾರ ಬಂದ್ಬಿಡಿ ಬ್ಯಾಂಕಿಗೆ ಹೊಸ್ದಾಗಿ ಲೋನ್ ಅಪ್ಲೈ ಮಾಡ್ಕೊಳ್ಳೋಕೆ. ಹಾಂ ಸರಿ ಸರಿ. ಪುಷ್ಪ ಅವರೇ, ಯಾವಾಗ ಬರ್ತೀರಾ ಬ್ಯಾಂಕ್ಗೆ? ಅದೇ ಗೋಲ್ಡ್ ರಿನ್ಯೂವಲ್ ಮಾಡೋಕ್ಕೆ? ಅದೇ ಮ್ಯಾನೇಜ್ರೆ, ದುಡ್ಡ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು 2-3 ದಿನದಲ್ಲಿ ಬರ್ತೀನಿ. ಅಯ್ಯೋ, ಹೇಳಿದ್ನಲ್ಲ ನಿಮಗೆ, ನೀವು ದುಡ್ಡು ಬಗ್ಗೆ ಏನು ತಲೆ ಕೆಡಿಸ್ಕೊಬಿಡಿ. ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ನಾನು ರಿನ್ಯೂವಲ್ ಮಾಡ್ಕೊಡ್ತೀನಿ. ನೀವು ಬಂದು ಸೈನ್ ಹಾಕಿದ್ರೆ ಸಾಕು. ಹಂಗಾರೆ ಸರಿ, ನಾಳೆ ಬೆಳಿಗ್ಗೆ 10 ಗಂಟೆ ಬಂದ್ಬಿಡ್ತೀನಿ. ಬನ್ನಿ ಬನ್ನಿ. ಸರಿ ಶಾಂತಕ್ಕವ್ರೆ, ನಾನು ನೋಡ್ತೀನಿ. ಹಾಂ ಸರಿ ಮ್ಯಾನೇಜ್ರೆ, ಮುಂದಿನ ವಾರ ಬರ್ತೀವಿ ಬಿಡಿ ನಾವು. ಬನ್ನಿ ಬನ್ನಿ. ಪುಷ್ಪ ಅವರೇ, ನಾಳೆ ಮಿಸ್ ಮಾಡಿದೆ, 10 ಗಂಟೆ ಬಂದ್ಬಿಡಿ. ಮ್ಯಾನೇಜ್ರೆ ಬರ್ತಾರೆ ಬಿಡಿ, ಯಾಕೆ ಇಷ್ಟು ಟೆನ್ಷನ್ ತಗೋತೀರಾ? ಓಕೆ ಓಕೆ ಓಕೆ, ಬರ್ತೀನಿ. ಶಾಂತಕ್ಕ, ಅಂತೂ ಇಂತೂ ವರಮಹಾಲಕ್ಷ್ಮಿ ಹಬ್ಬದೊಳಗಡೆ ಲೋನ್ ಆಗ್ಬಿಟ್ರೆ ನೆಮ್ಮದಿಗೆ ಹಬ್ಬ ಮಾಡ್ಬೋದು. ಹೌದೌದು, ನೋಡೋಣ ವರಮಹಾಲಕ್ಷ್ಮಿ ಹಬ್ಬದೊಳಗಡೆ ಲೋನ್ ಆದದ ಏನು ಅಂತ. ಹಾಯ್ ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ವಿಡಿಯೋ ಬರುತ್ತೆ, ಮಿಸ್ ಮಾಡದೆ ನೋಡಿ. ನೋಡ್ತೀರಾ ಅಲ್ವಾ? ಬಾಯ್.